ಕರ್ನಾಟಕ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇವತ್ತಿನವರೆಗೆ ಯಾವ ಲೋಕಸಭಾ ಸದಸ್ಯರು ಕೂಡ ಬಾಯಿ ಬಿಡಲಿಲ್ಲ. ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಇಲ್ಲಿಂದಲೇ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ, ಅವರು ಕೂಡ ಬಾಯಿ ಬಿಡಲಿಲ್ಲ. ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತೇಳಿ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಈ ಅಮ್ಮ ನಿರ್ಮಲಾ ಸೀತಾರಾಮನ್ 5,300 ಕೋಟಿ 23-24 ಬಜೆಟ್ನಲ್ಲಿ ಹೇಳಿದ್ರು. ಅದು ಎಲ್ಲೋ ಭಾಷಣ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ, ಬಜೆಟ್ ಸ್ಪೀಚ್ನಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಅದನ್ನು ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಅಮಿತ್ ಶಾ ಬಂದಿದ್ರು ಚನ್ನಪಟ್ಟಣಕ್ಕೆ, ಬೆಂಗಳೂರಿಗೆ. ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಲೇಟ್ ಆಗಿ ಮನವಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ದುಡ್ಡಿನ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ. ಅದಾದಮೇಲೆ ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ. ಆಮೇಲೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೀನಿ, ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದೀನಿ. ಅದಕ್ಕೆ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು 7 ತಿಂಗಳಾಗಿದೆ, ಇವತ್ತಿನವರೆಗೆ NDRFನಿಂದ ಪರಿಹಾರ ಕೊಟ್ಟಿಲ್ಲ, ನೀವು ಡೈರೆಕ್ಷನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಮಾಡೋದು. ಆಗ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇಬ್ಬರು ಕೂಡ ಅಪಿಯರ್ ಆದರು. ನಮಗೆ 2 ವಾರ ಟೈಮ್ ಕೊಡಿ, ಇದನ್ನು ಇತ್ಯರ್ಥ ಮಾಡಿಸ್ತೀವಿ ಅಂತೇಳಿ ಕೇಳ್ಕೊಂಡು ನಾವು ಒಪ್ಕೊಂಡು, ಅದಾದಮೇಲೆ 21ನೇ ತಾರೀಕು ಕೇಸ್ ಇತ್ತು, ಮತ್ತೆ 1 ವಾರ ಟೈಮ್ ಕೊಡಿ, ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅಟಾರ್ನಿ ಜನರಲ್ ಆಗಲಿ, ಸಾಲಿಸಿಟರ್ ಜನರಲ್ ಆಗಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಇವರು ಬರಗಾಲಕ್ಕೆಲ್ಲ ದುಡ್ಡು ಕೇಳ್ತಾ ಇರೋದು, ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ, ಅದರಿಂದ ನಾವು ಕೊಡಲಿಲ್ಲ ಅಂತ ಸುಳ್ಳು ಹೇಳಿದ್ರು. ನಾನು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿದೆ, ನೋಡಮ್ಮ, ಗ್ಯಾರಂಟಿ ಯೋಜನೆಗಳಿಗೆ ₹1 ಕೊಡಬೇಡಿ, ನಾವು ಕೂಡ ಕೇಳಲ್ಲ. ಅದಕ್ಕೆ ನಾವು ಘೋಷಣೆ ಮಾಡಿರೋದು ನಾವು ಜಾರಿಗೆ ಕೊಡ್ತೀವಿ, ಅದಕ್ಕೆ ಎಷ್ಟು ಹಣ ಬೇಕಾಗ್ತದೆ ಅಷ್ಟು ಹಣವನ್ನು ನಾವು ಬಜೆಟ್ನಲ್ಲಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದನ್ನು ಕೂಡ ಸುಳ್ಳು ಹೇಳಿದ್ರು. ಈಗ ನೋಡೋಣ, 28ನೇ ತಾರೀಕಿನೊಳಗಡೆ ನಮಗೆ ಪರಿಹಾರ ಕೊಡ್ತೀವಿ ಅಂತ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಒಪ್ಕೊಂಡಿದ್ದಾರೆ. ಈಗಲಾದರೂ ನಾನು ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ಪ್ರಹ್ಲಾದ್ ಜೋಶಿ ಅವರೇ, ಈಗಲಾದರೂ ಕೊಡಿಸ್ಕೊಡಿ ಪರಿಹಾರನ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ. ಇವತ್ತು ಬರಗಾಲವನ್ನು ನಾವೇ ನಮ್ಮ ಸ್ವಂತ ಸಂಪನ್ಮೂಲಗಳಿಂದ ನಿಭಾಯಿಸ್ತಾ ಇದ್ದೀವಿ. ಇವತ್ತು ಭೀಕರವಾದಂಥ ಬರಗಾಲ ಅಂತಂದರೆ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ಸುಮಾರು 35,000 ಕೋಟಿ ಬರಗಾಲದಿಂದ ನಷ್ಟ ಆಗಿದೆ. ಅದಕ್ಕೋಸ್ಕರ NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ನಾವು ಕೇಳಿದ್ದೀವಿ. ಇವತ್ತಿನವರಿಗೆ ₹1 ಕೊಟ್ಟಿಲ್ವಲ್ಲ? ಇದು ಮಲತಾಯಿ ಧೋರಣೆ ಅಲ್ವಾ? ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ಕೇಂದ್ರ ಸರ್ಕಾರ ಒಪ್ಕೊಳ್ಳಲಿಕ್ಕೆ ತಯಾರಾಗಿರಲಿಲ್ಲ. ಇದು ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.